ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇದು ಒಂದು ಚಿಕ್ಕ ಟಾಪಿಕ್ ಆದ್ರೂ ಕೂಡ ಬಹಳ ಒಂದು ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿರೋದು. ನಮಗೆಲ್ಲರೂ ಕೂಡ ನಾವು ಹುಟ್ಟಿದಂದಿನಿಂದ ಒಂದು ಹೆಸರಿದೆ. ಹುಟ್ಟಿದಂದಿನಿಂದ ನಮಗೊಂದು ಹೆಸರಿದೆ. ಆದ್ರೆ ಹುಟ್ಟಿದಂದಿನಿಂದ ಹೆಸರನ್ನ ಯಾಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಆತನು ನಿಮಗೆ ಹೊಸ ಹೆಸರನ್ನ ಕೊಡುತ್ತಾರೆ ಅಂತ. ಕೆಲವರಿಗೆ ಆ ಹೆಸರು ಪ್ರಕಟವಾಗಿದೆ, ಆ ಹೆಸರನ್ನೇ ಅವರ ದೇವರು ಅವರನ್ನ ಕರೀತಾ ಇದ್ದಾರೆ ಮತ್ತು ಅದೇ ರೀತಿಯಲ್ಲಿ ಅವರು ತಮಗೆ ಅದನ್ನೇ ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ಕೆಲವರಿಗೆ ನಮಗೆ ಹೆಸರು ದೇವರು ಇನ್ನು ಆ ಒಂದು ದೈವಿಕವಾದ ಹೆಸರು ಕೊಟ್ಟಿಲ್ಲ. ಅದು ಪರಲೋಕ ಹೋದ್ಮೇಲೆ ಸಿಗುತ್ತೋ ಅಥವಾ ಈಗ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ನಮಗೆ ಆತ್ಮಿಕವಾಗಿ ಟಚ್ ಆಗುವಂತ ಆತ್ಮಿಕ ವೀರರ, ಪ್ರಾರ್ಥನಾ ವೀರರ ಹೆಸರನ್ನು ನಾವು ಕೆಲವರು ಇಟ್ಟುಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವು ಆಗುವುದಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಯಾಕಂದ್ರೆ ಲೋಕದಲ್ಲಿ ಕೆಲವರು ಹೇಳ್ತಾರೆ ಸಚಿನ್ ತೆಂಡೂಲ್ಕರ್ ನಾನು ಆಗ್ಬೇಕು, ಕೆಲವರು ಹೇಳ್ತಾರೆ ನಾನು ಮುಖೇಶ್ ಅಂಬಾನಿ ಆಗ್ಬೇಕು, ಕೆಲವರು ಹೇಳ್ತಾರೆ ನಾನು ಯಾವ್ದಾದ್ರು ಪೈಲಟ್ ಆಗ್ಬೇಕು, ಪೊಲೀಸ್ ಆಫೀಸರ್ ಆಗ್ಬೇಕು. ಅವರ ಹೆಸರುಗಳನ್ನ ತನಗೆ ಅವಾಗ ಹೇಳಿ ನಾನು ಈ ರೀತಿ ಆಗಬೇಕು ಎಂದು ಅನ್ಕೊಂಡು ಬಯಸುವವರಿದ್ದಾರೆ. ಇವತ್ತಿನ ದಿವಸ ನಮ್ಮ ಒಂದು ಆಲೋಚನೆ ಇರುತ್ತೆ, ನಾನು ಯೇಸುವಿನ ರೀತಿಯಲ್ಲಿ ಮಾರ್ಪಡಬೇಕು. ಹಲ್ಲೆಲೂಯಾ. ನಾನು ಯೇಸುವಿನ ರೀತಿಯಲ್ಲಿ ಹಂಗಂತೇಳಿ ನಿತಿನ್ ಜೀಸಸ್ ಅಂತ ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂತಂದ್ರೆ ಆತನಿಗೆ ಸಮಾನನು ಒಬ್ಬನು ಇಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ಈ ಲೋಕದಲ್ಲಿ ಆತನು ಸುಂದರರಲ್ಲಿ 10,000ರಲ್ಲಿ ಆತನು ಶ್ರೇಷ್ಠನಾಗಿದ್ದಾನೆ. ಆತನಿಗೆ ಸಮಾನರು ಯಾರು ಇಲ್ಲ. ಆದರೆ ನಾವು ಆತನ ರೀತಿಯಲ್ಲಿ ಮಾರ್ಪಡುವುದಕ್ಕೆ ಈ ಲೋಕದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರೆ ದೇವರು ಕೆಲವರ ಹೆಸರುಗಳನ್ನ ನಾನು ಆಗಲೇ ಒಂದು ದಿವಸ ಹೇಳಿದೆ. ದೇವರು ಕೆಲವರ ಹೆಸರುಗಳನ್ನ 2 ಬಾರಿ ಕರೆದಿದ್ದುಂಟು. ಆ 2 ಬಾರಿ ಕರೆದಿದ್ದರಲ್ಲಿ ಪ್ರಾಮುಖ್ಯತೆ. ಯಾಕೆ ದೇವರು ಒಬ್ಬರ ಹೆಸರನ್ನ 2 ಬಾರಿ ಕರೆದಿದ್ದಾನೆ, ಯಾವ ಒಂದು ಕಾರ್ಯಗಳಿಗೋಸ್ಕರ ಕರೆದಿದ್ದಾನೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಮೊದಲಾಗಿ ಆದಿಕಾಂಡ, ನಿಮ್ಮ ಸತ್ಯವೇದವನ್ನು ತೆರೆಯಿರಿ. ಆದಿಕಾಂಡ 22ನೇ ಅಧ್ಯಾಯ 11ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 11ನೇ ವಚನ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬರ ಹೆಸರನ್ನ 2 ಬಾರಿ ಕರೀತಾ ಇದ್ದಾರೆ. 2 ಬಾರಿ ಕರೆಯುವಂತ ಸಂದರ್ಭದಲ್ಲಿ ಆತನ ಸಿಚುವೇಶನ್, ಪರಿಸ್ಥಿತಿ ಏನಿದೆ ಅಂತಂದ್ರೆ, ತನ್ನ ಜೀವಕ್ಕೆ ಜೀವ ಇರುವಂತ ಮಗನನ್ನ ಆತನು ಬೆಟ್ಟಕ್ಕೆ ತೆಗೆದುಕೊಂಡು ಬಂದು ಆರಾಧನೆ ಎಂದು ಹೇಳಿಕೊಂಡು ಆತನು ಸಮರ್ಪಿಸುವುದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೇನು ನನ್ನ ಮಗನ ಕುತ್ತಿಗೆಗೆ ತಂದೆ, ಪ್ರೀತಿಸುವಂತ ತಂದೆಯ ಕತ್ತಿ ಬೀಳುವಂತ ಸಮಯ ಎದುರಾಗುವಂತ ಸಂದರ್ಭದಲ್ಲಿ ಆತನನ್ನು ಈ ರೀತಿಯಲ್ಲಿ ದೇವರು ಕರೆಯುತ್ತಿದ್ದಾರೆ. ಆದಿಕಾಂಡ 22ನೇ ಅಧ್ಯಾಯ 11ನೇ ವಚನ. ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅಲ್ಲಿ 1 ಸೆಕೆಂಡ್ ಕೂಡ ಲೇಟ್ ಆಗುವುದಾದ್ರೆ ಒಂದು ದೊಡ್ಡ ದುಷ್ಕೃತ್ಯ, ಒಂದು ದುರ್ಗತಿ ಅಲ್ಲಿ ಆಗ್ತಾ ಇತ್ತು. ಯಾಕಂದ್ರೆ ಪ್ರೀತಿಸುವಂತ ಅನೇಕ ವರ್ಷಗಳಿಂದ ಕಾದು ಪಡೆದುಕೊಂಡಂತ ವಾಗ್ದಾನದ ಪತ್ರವನ್ನ ಅಥವಾ ಅಬ್ರಹಾಮನಲ್ಲಿ ಇದ್ದಂತ ಒಂದು ಬೀಜವನ್ನ ಅಲ್ಲಿ ಹೊಸಕಾಕದಂಗೆ ಅಥವಾ ಸಾಯಿಸುವಂತ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಆ ಸಮಯದಲ್ಲಿ ದೇವರ ಕರುಣಾಮಯನು, ದಯಾಪರನು ತನ್ನ ಸ್ನೇಹಿತನಾದ ಅಬ್ರಹಾಮನ ಒಂದು ದೇವ ಭಯವನ್ನ, ಪ್ರೀತಿಯನ್ನ, ಒಂದು ವಿಧೇಯತೆಯನ್ನು ನೋಡಿ ಅಲ್ಲಿ ಆ ಒಂದು ಕಾರ್ಯವನ್ನು ನಡೆದಂತೆ ತಡೆದಿದ್ದನ್ನು ನಾವು ನೋಡಿದ್ವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಿತ್ಯದಿಂದ ಕರೆಯುವಾಗ ಅಲ್ಲಿ ಖಾಲಿ 1 ಬಾರಿ ಕರೆಯುವಾಗ ಅಲ್ಲಿ ಆ ಒಂದು ಪ್ರಾಮುಖ್ಯವುಳ್ಳ ಕಾರ್ಯ ಏನೂ ಇರೋದಿಲ್ಲ. ಆದ್ರೆ ಪದೇ ನೀತು ಅಂತ ಅನ್ಕೊಂಡು ಕರೆಯುವಾಗ ಅಲ್ಲಿ ಒಂದು ಪ್ರಾಮುಖ್ಯವುಳ್ಳ ವಿಚಾರವನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಇವತ್ತು ದಿವಸ ಅಬ್ರಹಾಮನನ್ನ ಕರೆದ ರೀತಿಯಲ್ಲಿ ನಿಮ್ಮಿಂದ ಆಗುವಂತ, ನೀವು ಎದುರಿಸುವಂತ ಸಮಸ್ಯೆಗಳ ಮಧ್ಯದಲ್ಲಿ ಪರಿಶುದ್ಧ ಆತ್ಮನು ನಿಮ್ಮ ಹೆಸರಿಡಿದು ಕರೆಯುವಂತೆ ಕರ್ತನನ್ನ ಕೇಳಿಕೊಳ್ಳ್ರಿ ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ಯಾವ ಗಡ್ಡಾಂತರವು ನಿಮ್ಮ ಜೀವಿತದಲ್ಲಿ ನಡೆಯದ ಹಾಗೆ, ನೀವು ನಡೆಯುವಂತ ದಾರಿಯಲ್ಲಿ ಆಗಿರಬಹುದು, ನೀವು ಹೋಗುವಂತ ಒಂದು ಬಸ್ಸಲ್ಲಿ ಆಗಿರಬಹುದು, ವೆಹಿಕಲ್ ಅಲ್ಲಿ ಆಗಿರಬಹುದು, ಅಥವಾ ನೀವು ಉದ್ಯೋಗದ ಸ್ಥಳದಲ್ಲೇ ಆಗಿರಬಹುದು, ನೀವಿರುವಂತ ಮನೆಯಲ್ಲಿ ಆಗಿರಬಹುದು, ನಡೆಯುವಂತ ದುರ್ಗತಿಯನ್ನ ತಡೆಯುವುದಕ್ಕೆ ಕರ್ತನು
ಆತನು ಶಕ್ತನಾಗಿದ್ದಾನೆ. ಆದರೆ ಆತನು ಕರೆಯುವುದನ್ನು ಕೇಳಿಸಿಕೊಳ್ಳುವುದಕ್ಕೆ ನಿಮ್ಮ ಕಿವಿ ಸಿದ್ಧವಾಗಿದೆಯಾ? ಹಲ್ಲೆಲೂಯ. ಇವತ್ತಿನ ದಿವಸ ಸಿದ್ಧವಾಗಿರುವುದರ ಆತನು ನಮ್ಮ ಹೆಸರಿಡಿದು ಕರೆದು ನಮಗೆ ಏನೂ ಆಗದಂತೆ, ಯಾವ ದುರ್ಗತಿ ಬಾರದಂತೆ ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ವಿಚಾರಕ್ಕೆ ಹೋಗೋಣ. ಆದಿಕಾಂಡ 46ನೇ ಅಧ್ಯಾಯ 3-4 ವಚನಗಳು. ಆದಿಕಾಂಡ 46ನೇ ಅಧ್ಯಾಯ 3-4 ವಚನಗಳು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನ 2 ಬಾರಿ ದೇವರು ಕರೆಯುತ್ತಿದ್ದಾರೆ. ಆತನು ಇದು ಯಾವ ಪರಿಸ್ಥಿತಿಯನ್ನು ನೋಡುವಾಗ, ತನ್ನ ಮಗನನ್ನ ಕಳೆದುಕೊಂಡು ಎಷ್ಟೋ ವರ್ಷಗಳು ನಡೆದಿದ್ದಾವೆ. ತನ್ನ ಮಗ ಸಿಕ್ಕಿದ್ದಾನೆ ಅನ್ನುವಂತ ಒಂದು ನಿರೀಕ್ಷೆ ಆತನಿಗೆ ಹುಟ್ಟಿದೆ. ಆ ಮಗನ ಹೆಸರು ಯೋಸೇಫನೆಂದು. ಆ ಯೋಸೇಫನನ್ನ ಐಗುಪ್ತ ದೇಶದಲ್ಲಿ ನೋಡುವುದಕ್ಕೆ ಆತನು ಹೋಗ್ತಾ ಇದ್ದಾನೆ ಐಗುಪ್ತ ದೇಶಕ್ಕೆ. ಐಗುಪ್ತ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇನ್ನೂ ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಇದ್ದ ರೀತಿಯಲ್ಲಿ ವಿಡಿಯೋ ಕಾಲ್ ಇಲ್ಲ, ಫೋನ್ ಕಾಲ್ ಇಲ್ಲ, ಅಥವಾ ಯಾವುದೇ ಫೇಸ್ಬುಕ್ ಇಲ್ಲ, ಅಥವಾ ವಾಟ್ಸ್ಆಪ್ ಇಲ್ಲ. ಯಾವ ಒಂದು ಅಂತರ್ಜಾಲದ ಫೆಸಿಲಿಟಿಗಳು ಆ ಸಮಯದಲ್ಲಿ ಇರಲಿಲ್ಲ. ಏನೇ ಇದ್ರೂ ವ್ಯಕ್ತಿ ಬಂದು ತಿಳಿಸ್ಬೇಕು, ಪತ್ರನೂ ಇಲ್ಲ ಅವಾಗ. ಯಾಕಂದ್ರೆ ಚರ್ಮದಲ್ಲಿ ಸುರುಳಿಯಲ್ಲಿ ಆದ ವರ್ಡ್ಸ್ ಗಳನ್ನ ಬರೀತಿದೆ. ಮತ್ತೆ ಆ ಸಮಯದಲ್ಲಿ ಎಲ್ರಿಗೂ ಈಗ ಹೇಗೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಆಂಗ್ಲ ಭಾಷೆ ಯಾವ ರೀತಿಯಲ್ಲಿ ಎಲ್ರಿಗೂ ತಿಳಿದಿತ್ತೋ, ಆ ಸಮಯದಲ್ಲಿ ಆಂಗ್ಲ ಭಾಷೆಯ ಒಂದು ಏನೋ ಹೇಳ್ತಾರೆ ರೆವಲ್ಯೂಷನ್ ಇನ್ನೂ ಆಗಿರ್ಲಿಲ್ಲ. ಕೇವಲ ಆ ದೇಶದಲ್ಲಿ, ಆ ರಾಷ್ಟ್ರದಲ್ಲಿ, ಆ ಪಟ್ಟಣದಲ್ಲಿರುವಂತಹ ಭಾಷೆಗಳು ಮಾತ್ರ ಇದ್ದವು. ಈಗ ಯಾರಾದ್ರೂ ಬಂದು ತಿಳಿಸ್ಬೇಕು ಸುದ್ದಿ ಅನ್ನೋದಂದ್ರೆ, ನಮ್ಮ ಸಂಬಂಧಿಕರೋ, ನಮ್ಮ ಸ್ನೇಹಿತರೋ, ನಮ್ಮ ಭಾಷೆಯನ್ನು ತಿಳಿದವರೋ, ನಮ್ಮ ಊರನ್ನು ತಿಳಿದವರೋ, ಒಂಟೆಯಲ್ಲೋ, ಕುದುರೆಯಲ್ಲೋ, ಆನೆಯಲ್ಲೋ ಯಾವ್ದಾದ್ರು ಪ್ರಾಣಿಯನ್ನು ಹಿಡ್ಕೊಂಡು ಅಥವಾ ದೋಣಿಯ ಮುಖಾಂತರವನ್ನು ಅವರು ಬಂದು ತಿಳಿಸುವಂತ ಕಾರ್ಯವನ್ನು ಮಾಡಬೇಕಾಗಿ. ಇಲ್ಲಿ ಏನು ಯಾಕೋಬನಿಗೆ ಗೊತ್ತಾಗುತ್ತೆ ಅಂತಂದ್ರೆ, ತನ್ನ ಮಕ್ಕಳ ಮುಖಾಂತರವಾಗಿ ಏನ್ ತಿಳಿಯುತ್ತೆ, ಯೋಸೇಫನು ಇನ್ನೂ ಜೀವಿತನಾಗಿದ್ದಾನೆ. ಹಲ್ಲೆಲೂಯ. ಆದ್ರೆ ಈ ಯೋಸೇಫನು ಇನ್ನೂ ಜೀವಿತನಾಗಿದ್ದಾನೆ ಎನ್ನುವಂತ ಮಾತು ಮಕ್ಕಳು ಹೇಳಿದ್ರು ಕೂಡ ತಂದೆಗೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಇದೇ ಸಹೋದರರು ಒಂದು ದಿವಸ ಏನನ್ನ ಹೇಳಿದ್ರು ಅಂತಂದ್ರೆ, ಯೋಸೇಫ ಸತ್ತು ಹೋದ, ಯೋಸೇಫ ಇನ್ನು ಇಲ್ಲ, ಅವರನ್ನ ಕಾಡು ಮರಗಳು ಬಂದು ತಿಂದು ಹಾಕುದು ಅಂತ ಅನ್ಕೊಂಡು ಹೇಳಿದ ವ್ಯಕ್ತಿಗಳು ಏನ್ ಹೇಳ್ತಾ ಇದಾರೆ, ಯೋಸೇಫ ಇನ್ನು ಜೀವಂತವಾಗ್ತಾರೆ. ಆವಾಗ ಅಲ್ಲಿ ಯಾಕೋಬನು ತನ್ನ ಮಕ್ಕಳ ಮಾತನ್ನು ನಂಬದೆ ಭಯಭರಿತನಾಗಿ ಯೋಸೇಫನನ್ನು ನೋಡುವುದಕ್ಕೆ ತ್ವರಿತಗತಿಯಲ್ಲಿ ಹೋಗುವಾಗ ಅಲ್ಲಿ ದೇವರವನ ಜೊತೆ ಆ ದರ್ಶನದಲ್ಲಿ ಮಾತನಾಡುವುದನ್ನು ನಾವು ಗಮನಿಸುತ್ತೇವೆ. ಇಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಹಲ್ಲೆಲೂಯ. ಆದರೂ ನಾನು ದೇವರು, ನಿನ್ನ ತಂದೆ ಆರಿಸಿದ ದೇವರು, ನೀನು ಗಟ್ಟ ಹಿಡಿದು ಹೆದರದೆ. ಯಾಕಂದ್ರೆ ಭಯ ಆಗಿದೆ. ಯಾಕಂದ್ರೆ ಐಗುಪ್ತ ದೇಶಕ್ಕೆ ಹೋಗೋದಂದ್ರೆ ಸಾಮಾನ್ಯವಾದ ವಿಚಾರವಲ್ಲ. ಸಾಮಾನ್ಯವಾಗಿ ಇವತ್ತಿನ ದಿವಸ ಅಮೆರಿಕ ದೇಶಕ್ಕೆ ಹೇಗೆ ಹೋಗೋದ ಪರಿಸ್ಥಿತಿ ಇರುತ್ತೋ, ಭಯ ಇರುತ್ತೋ, ಅದೇ ರೀತಿಯಲ್ಲಿ ಆ ದಿನಮಾನದಲ್ಲಿ ಬಹಳ ಪ್ರಸಿದ್ಧವಾದ ದೇಶ ಐಗುಪ್ತ, ಈಜಿಪ್ಟ್ ನಾವು ನೋಡಬಹುದು. ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆ. ಹಲ್ಲೆಲೂಯ. ಯಾಕಂದ್ರೆ ಪಿತೃವಾದ ಅಬ್ರಹಾಮನಿಗೆ ಕರ್ತನೆ ಹೇಳಿದರು, ನೀನು ಆ ಐಗುಪ್ತ ದೇಶಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ತನ್ನ ತಂದೆಯಾದ ಇಸಾಕನಿಗೆ ದೇವರು ಹೇಳಿದ್ದು, ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ ಅಂತ ಅನ್ಕೊಂಡು ಹೇಳಿದ್ರು. ಇಬ್ಬರು ಈ ಓದಂತ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳನ್ನ ಇವರು ಎದುರಿಸಿದ್ರು. ಇನ್ನೇನು ಸಮಸ್ಯೆ ನನಗೆ ಕಾದಿದೆಯಪ್ಪ, ಯಾಕಂದ್ರೆ ಇವರಿಗೆ ಪ್ರಾಣ ಭಯ ತುಂಬಾ ಇತ್ತು. ತನ್ನ ಪ್ರಾಣ ಎಲ್ಲಿ ನಾಶವಾಗಿ ಹೋಗುತ್ತೋ ಅನ್ನೋ ಆವಾಗ ದೇವರು ಅಲ್ಲಿ ತಾತನನ್ನ 2 ಬಾರಿ ಕರೆದು ಯಾಕೋಬನೇ ಎಂದು ಕರೆದು, ನಾನು ನಿನ್ನ ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು, ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು. ಹಲ್ಲೆಲೂಯ. ಇವತ್ತಿನ ದಿವಸ ನಿಮ್ಮನ್ನ ಕರೆದು ಬಲಪಡಿಸುವ ದೇವರು ನಿಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯ. ನೀನು ಭಯಭ್ರಾಂತನಾಗಿ ನಿದ್ದೆ ಇಲ್ಲದೆ ರಾತ್ರಿ ಕಳೀತಾ ಇರ್ತೀಯಲ್ಲ, ನೀನು ಅಧಿಕಾರಿಗಳ ಮುಂದೆ ಹೋಗುವಾಗ ಏನಾಗುತ್ತೋ ಎನ್ನುವಂತ ಪರಿಸ್ಥಿತಿ ಇರುತ್ತಲ್ಲ, ಅಥವಾ ಆ ಆಪರೇಷನ್ ಥಿಯೇಟರ್ಗಳ ಮುಂದೆ ನಿಂತ ಸಂದರ್ಭದಲ್ಲಿ ನೀನು ಜರ್ಜತ್ತಿನಾಗಿ ಏನಾಗುತ್ತೋ ಇನ್ನು ಮುಂದೆ ಅಂತ ಅನ್ಕೊಂಡು ನಿಂತಿರ್ತೀಯಲ್ಲ, ಆವಾಗ ಬಲಪಡಿಸುವ ದೇವರು, ಯಾಕೋಬನನ್ನ ಬಲಪಡಿಸುವ ದೇವರು ನಿನ್ನನ್ನು ಕೂಡ ಬಲಪಡಿಸುವಾಗ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 3ಕ್ಕೆ ಹೋಗೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 4ನೇ ವಚನ. ವಿಮೋಚನ ಕಾಂಡ 3ನೇ ಅಧ್ಯಾಯ 4ನೇ ವಚನ. ವಿಮೋಚನ ಕಾಂಡ 3ನೇ ಅಧ್ಯಾಯ 4ನೇ ವಚನದಲ್ಲಿ ಇಲ್ಲಿ ಏನ್ ಪರಿಸ್ಥಿತಿ ಇದಂದ್ರೆ, ಮೋಶೆ ಒಂದು ರಾಜನ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಬೆಳೆದನು. ಐಗುಪ್ತ ದೇಶದಲ್ಲಿ ಬೆಳೆದ ನಂತರ ಈತನ ಪರಿಸ್ಥಿತಿ ಈಗ
ಆತನು ಐಗುಪ್ತ ದೇಶದಿಂದ ಹೊರದಬ್ಬಲ್ಪಟ್ಟನು. ಆದ ನಂತರ ಆ ಒಂದು ತನ್ನ ಜನಾಂಗದ ಜೊತೆ ಸೇರಿದಕ್ಕೋಸ್ಕರವಾಗಿ ಅದನ್ನು ಮಿದ್ಯಾನ್ ದೇಶಕ್ಕೆ ಬರ್ತಾ ಇದ್ದಾನೆ. ಆತನು ಸಾಮಾನ್ಯ ಒಬ್ಬ ಕುರುಬನ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಕುರುಬನ ಜೀವಿಸುವಾಗ ಆತನ ಒಂದು ಮುಂದಿನ ಇರುವಂತ ಆತನ ವಿಷನ್, ಆತನ ಮುಂದೆ ಇರುವಂತ ಯೋಜನೆ ಎಲ್ಲವೂ ಬದಲಾವಣೆ ಆಗ್ತದೆ. ಈಗ ಒಬ್ಬ ಯಾವ ರೀತಿ ಅಂತಂದ್ರೆ, ಒಬ್ಬ ದೇಶದ ಯಾರೋ ಒಬ್ಬ ಪ್ರಧಾನಿಯನ್ನ, ಅದನ್ನ ಪ್ರಧಾನಿ ಇನ್ನೇನಾಗಬೇಕು, ವೈಸ್ ಪ್ರೆಸಿಡೆಂಟ್ ಸ್ಥಾನದಲ್ಲಿರುವ ಪ್ರಧಾನಿ ಇನ್ನಾಗಬೇಕು, ಆತನನ್ನ ಆ ಒಂದು ಸ್ಥಾನದಿಂದ ತೆಗೆದು ಯಾವುದೋ ಒಂದು ಮರುಭೂಮಿ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅವನನ್ನ ಬಿಡೋದಾದ್ರೆ, ನೋಡ್ರಿ, ಒಬ್ಬ ಪ್ರಧಾನಿ ಆಗುವುದಕ್ಕೆ ಅವನಿಗೇನು, ನಾನು ಇನ್ನು ಈ ದೇಶದಲ್ಲಿ ಈ ರೀತಿಯ ಕಾರ್ಯವನ್ನ ಮಾಡಬೇಕು, ಈ ರೀತಿಯ ಯೋಜನೆಯನ್ನು ತರಬೇಕು, ಜನರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಸೇವೆಯನ್ನ ಮಾಡಬೇಕು ಅನ್ನುವಂತ ಆಲೋಚನೆ ಉಳ್ಳಂತ ಈ ಮೋಶೆ ಈಗ ಅವನಿಗೆ ಯಾವುದೇ ವಿಷಯ ಇಲ್ಲ. ಮೈಂಡ್ ಅಲ್ಲಿ ಏನು ಫುಲ್ ಖಾಲಿ ಇದೆ, ಖಾಲಿ ಪಾತ್ರೆ ರೀತಿಯಲ್ಲಿ ಮೋಶೆ ಆಗಿದ್ದಾನೆ. ಆವಾಗ ಕರ್ತನು ವಿಮೋಚನ ಕಾಂಡ 3ನೇ ಅಧ್ಯಾಯ 4ನೇ ಅಧ್ಯಾಯಕ್ಕೆ ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನ ಯಾವುದನ್ನು ನೋಡುವುದಕ್ಕೆ, ಅಲ್ಲಿ ಉರಿಯುವಂತ ಪೊದೆಯನ್ನ ನೋಡುವುದಕ್ಕೆ ಆತನು ತಾನು ಹೋಗಬೇಕಾಗಿದ್ದ ಕುರಿಗಳನ್ನು ಸಾಕಬೇಕಿದ್ದ ತನ್ನ ಒಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳುವಂತ ಆ ದಾರಿಯನ್ನ ಬಿಟ್ಟು ಆತನು ಎಲ್ಲೋಗ್ತಾನೆ, ಬಿಟ್ಟದ್ದನ್ನು ಯೆಹೋವನ ಕಣ್ಣನ್ನು ಬಿಟ್ಟು ದೇವರ ದಾರಿಗೆ ಬರ್ತಿರುವುದನ್ನ ದೇವರು ನೋಡಿದಾಗ ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಿನ್ನ ಮುಂದೆ ಕೂಡ ಗುರಿ ಕಾಣ್ತಾ ಇಲ್ಲ. ನೀನು ನೆನೆಸದ ರೀತಿಯಲ್ಲಿ ದೇವರ ಒಂದು ಚಿತ್ತದ ಅನುಸಾರವಾಗಿ ಒಂದು ದಾರಿಯಲ್ಲಿ ಬಂದು ನಿಂತಿದ್ದೀಯ, ಒಂದು ಸರ್ಕಲ್ ಅಲ್ಲಿ ಬಂದು ನಿಂತಿದ್ದೀಯ. ಈ ಸರ್ಕಲ್ ಅಲ್ಲಿ ನಿಂತು ಈ 5 ದಾರಿ ಉಳ್ಳಂತ ಸರ್ಕಲ್ ಯಾವ ದಾರಿಯಲ್ಲಿ ಹೋಗ್ಲಿ ಅನ್ನೋದನ್ನ ನೀನು ನೋಡ್ತಿರೋದಾದ್ರೆ ಕರ್ತನು ನಿನಗೆ ದಾರಿಯನ್ನ ತೋರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಭಯ ನಮಗಿಲ್ಲ, ಯಾವ ಒಂದು ಹೆದರಿಕೆ ನಮಗಿಲ್ಲ, ಅಥವಾ ನನ್ನ ಭವಿಷ್ಯ ಏನಾಗುತ್ತೋ ಏನೋ ಅನ್ನುವಂತ ಒಂದು ಹೆದರಿಕೆ ನಮಗೆ ಬೇಡ. ಕರ್ತನು ನಮಗೆ ದಾರಿ ತೋರಿಸುವ, ಮೋಶೆಗೆ ದಾರಿಯನ್ನ ತೋರಿಸಿದ ದೇವರು ನಿಮಗೂ ದಾರಿಯನ್ನ ತೋರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮುಂದೆ ಹೋಗೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇದು ಈಗ ಪುರುಷರ ವಿಚಾರವನ್ನ ನೋಡಿದ್ವಿ. ಈಗ ಒಬ್ಬ ಸ್ತ್ರೀ ಮಧ್ಯದಲ್ಲಿ ಬರ್ತಾ ಇದ್ದಾಳೆ. ಆಕೆ ನೋಡುವ ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನ. ಲೂಕನ ಸುವಾರ್ತೆ 10ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿಳಿಯಿರಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನ. ಇಲ್ಲಿ ಏನ್ ನಡೀತಾ ಇದೆ? ಯೇಸು ಕ್ರಿಸ್ತರು ಮತ್ತು ಆತನ ಶಿಷ್ಯರು ಇವರ ಮನೆಗೆ ಬರ್ತಾ ಇದ್ದಾರೆ. ಇವರು ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲಾ ತಯಾರಿಗಳು ನಡೀತಾ ಇದ್ದಾರೆ. ತಯಾರಿಗಳು ನಡೆಯುವಾಗ ಏನಾಗುತ್ತೆ ಅಂದ್ರೆ, ಕೆಲವು ಸಾರಿ ನಮಗೆ ಈ ನೆಂಟರು ಬರ್ತಾರೆ ಅಂತಂದ್ರೆ, ಅಥವಾ ಅತಿಥಿಗಳು ಬರ್ತಾರೆ ಅಂತಂದಾಗ ಅವರಿಗೆ ಏನ್ ಮಾಡ್ಬೇಕು ಅಂದ್ರೆ ಟೈಮ್ ಕಡಿಮೆ ಇರೋದು. ಅದೇ ರೀತಿಯಲ್ಲಿ ಜನಗಳು ಮಾಡೋದಕ್ಕೆ ಕಡಿಮೆ ಇದ್ದಾರೆ. ಆದ್ರೂ ಕೂಡ ನಾವು ಏನಾದ್ರೂ ಮಾಡ್ಬೇಕು, ಗಡಿಬಿಡಿ ಮಾಡಿ ಏನಂತಂದ್ರೆ ಮಾಡುವಂತದನ್ನು ಕೂಡ ಮಾಡದೆ ನಾವು ಬ್ಯುಸಿ ಆಗಿರ್ತಿರೋ ಪರಿಸ್ಥಿತಿ ಈಕೆ ಅನುಭವಿಸಿದ್ದಾಳೆ. ಈಕೆ ಯಾರಾಗಿದ್ದಾಳೆ? ಈಕೆ ಮಾರ್ಚಳಾಗಿದ್ದಾಳೆ. ಮಾರ್ಚಳಿಗೆ ಯೇಸು ಸ್ವಾಮಿ ಹೇಳಿರುವುದು, ಒಂದು ಟೊಮೆಟೊ ಸಾರು ಮಾಡಿ, ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ ಕೊಡಮ್ಮ ಸಾಕು ಅಂತ ಅನ್ಕೊಂಡು ಹೇಳಿರ್ಬೋದು. ಆದ್ರೆ ಇಲ್ಲೇನ್ ನಡೀತಾ ಇದೆ? ಎಲ್ಲ ನಡೀತಾ ಇದೆ. ಎಲ್ಲಾ ಒಂದು ಪ್ರಿಪರೇಷನ್ ನಡೀತಾ ಇದೆ. ಒಬ್ಳೆ ಮಾಡ್ತಾ ಇದ್ದಾಳೆ. ಇವಳಿಗೆ ಸಿಟ್ಟು ಬೇರೆ ಬರ್ತಾ ಇದೆ ಅಂತಂದ್ರೆ ತನ್ನ ತಂಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಕುಟುಂಬ ಈ ಒಂದು ಫ್ಯಾಮಿಲಿ ಅಥವಾ ಈ ಸೇವಕರು ಬಂದು ಕಾಟೇಜ್ ಮೀಟಿಂಗ್ ಅಂತ ಅನ್ಕೊಂಡು ಬರುವಂತ ಆ ಒಂದು ಮೀಟಿಂಗ್ ಗಳಿಗೆ ನಿಮ್ಮ ತಯಾರಿ ಏನಂತಂದ್ರೆ 60ರಿಂದ 70 ಜನರನ್ನು ನಾನು ಕರೀಬೇಕು. ಆದ ನಂತರ ಮಾಂಸಾಹಾರವನ್ನು ಮಾಡಬೇಕು, ಅಥವಾ ಅದಕ್ಕೆ ಬೇರೆ ಬೇರೆ ಸ್ವೀಟ್ಗಳನ್ನ ತಯಾರಿ ಮಾಡಬೇಕು. ಟೋಟಲಿ ನನಗೆ ಒಂದು 20ರಿಂದ 25 ಸಾವಿರ ನನಗೆ ಖರ್ಚಾಗುತ್ತೆ. ಅದಕ್ಕೋಸ್ಕರವಾಗಿ ಆ 25,000 ಕೂಡಿದ ನಂತರ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅಂತ ಅನ್ಕೊಂಡು ನಿಮ್ಮ ಮೆಂಟಾಲಿಟಿ ಇರೋದಾದ್ರೆ, ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ಹೆಚ್ಚಿನದನ್ನ ಬಯಸುವವರಲ್ಲ. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆ ಮುಖ್ಯ ಆಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನ ಪ್ರೊಲಾಂಗ್ ಮಾಡಬೇಡಿ. ದೇವ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಇಳಿಯುವುದು ಪ್ರಾಮುಖ್ಯ. ದೇವರ ಚಿತ್ತಾನುಸಾರವಾಗಿ ನಿಮಗೆ ದೇವರ ವಾಕ್ಯ ಅಲ್ಲಿ ಪ್ರಾಮುಖ್ಯ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚಿನದನ್ನ ಬಯಸುವವರಲ್ಲ.
ಕೇವಲ ಒಂದು ತಿಳಿಸಾರು ಮಾಡಿ ಅನ್ನ ಮಾಡಿ ಕರೆದ್ರೂ ಕೂಡ ನಾವು ಪ್ರಾರ್ಥನೆಗೆ ಬರುವವರ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಮ್ಮ ಮೆಂಟಾಲಿಟಿಗಳು, ಕೆಲವು ಪ್ರಾರ್ಥನೆಗೆ ನಾವು ಮಧ್ಯಾಹ್ನನೇ ಹೋಗಿಲ್ಲ, ಬೆಳಗ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿರೋದು. ಯಾಕಂದ್ರೆ ಅವರಿಗೂ ಒಂದು ಸಮಯದ ಒಂದು ಅಭಾವ ಇರೋದ್ರಿಂದ, ನಮಗೂ ಕೂಡ ಆ ದಿವಸ ಹೋಗೋದಕ್ಕೆ ಸಾಧ್ಯವಾಗೋದ್ರಿಂದ ನಾವು ಪ್ರಾರ್ಥನೆ ಮಾಡಿ ಬಂದಿದ್ದು. ಪ್ರಿಯರೇ, ಈ ಒಂದು ಅರೇಂಜ್ಮೆಂಟ್ಸ್ ಏನಿದೆ, ಇಲ್ಲಿ ಮಾರ್ತಳು ಮಾಡಿ ಗಡಿಬಿಡಿ ಮಾಡ್ತಾರೆ, ನೀವು ಕೂಡ ಗಡಿಬಿಡಿಯನ್ನ ಮಾಡ್ತಾ ಇದ್ದೀರಿ. ಗಡಿಬಿಡಿಯನ್ನ ಮಾಡೋದಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹೆಚ್ಚು ಜನರನ್ನ ಕರಿಬೇಕು, ನಾನು ಎಲ್ರಿಗೂ ಕರೆಯಬೇಕು ಅಂತ ಅನ್ಕೊಂಡು ಎಲ್ರಿಗೂ ಕರೆಯುವಂತ ಸಂದರ್ಭದಲ್ಲಿ ಎಲ್ರಿಗೂ ಕರೀರಿ. ನಿಮ್ಮ ಎಮರ್ಜೆನ್ಸಿಯಲ್ಲಿ ನಿಮಗೆ ಪ್ರಾರ್ಥನೆ ಅಗತ್ಯ ಇರುವಂತ ಸಂದರ್ಭದಲ್ಲಿ ಸ್ವಲ್ಪವೇ ಜನ ಸಾಕು. ಎಲ್ಲ ಸೇರಿ ಕರ್ತನ ಸನ್ನಿಧಾನದಲ್ಲಿ ಆ ಆರಾಧನೆಯನ್ನು ಮಾಡಿ ದೇವರ ವಾಕ್ಯವನ್ನು ಹೊಂದಿ ಆ ಮನೆಯನ್ನ ಬ್ಲೆಸ್ ಮಾಡೋದಕ್ಕೆ ನಾವು ಬರುವವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಮಾರ್ತಳು ಗಡಿಬಿಡಿಯನ್ನ ಮಾಡ್ತಾ ಇದ್ದಾಳೆ, ಗಲಿಬಿಲಿ ಆಗಿದ್ದಾಳೆ, ಗೊಂದಲಗೊಳಗಾಗಿದ್ದಾಳೆ. ಆವಾಗ ಅಲ್ಲಿ 41ನೇ ವಚನದಲ್ಲಿ ಸ್ವಾಮಿಯು ಅದೇ ರೀತಿಯಲ್ಲಿ ದೂರ ಬೇರೆ ಇಡ್ತಾ ಇದ್ದಾನೆ, ಆರೋಪವನ್ನು ಬೇರೆ ಮಾಡ್ತಾ ಇದ್ದಾಳೆ. ಯಾಕಂತಂದ್ರೆ ತನಗೆ ಇಲ್ಲಿ ಮಾಡೋದಕ್ಕೆ ಎರಡೇ ಕೈ ಇರೋದು, ಎರಡು ಕೈ ಇನ್ನೆರಡು ಕೈ ಸೇರ್ಬೇಕು ಅಂತ ಅನ್ಕೊಂಡು ಮಾರ್ತಳನ್ನ ಕರೀತಾ ಇದ್ದಾಳೆ. ಆದ್ರೆ ಮರಿಯಾಳು ಏನ್ ಮಾಡ್ತಾ ಇದ್ದಾರೆ? ಮರಿಯಾಳು ಹೇಳಿರ್ಬೋದು, ನೋಡುವಂತ ಯೇಸು ಸ್ವಾಮಿ ಬಯಸೋದು ಖಾಲಿ ಒಂದು ತಿಳಿಸಾರ ಅನ್ನ, ಅದನ್ನ ಮಾಡಿ ಇಟ್ಟುಬಿಡು ಸಾಕು, ಉಳಿದದನ್ನು ನಾವು ಎಲ್ಲಿರ್ಬೇಕು? ದೇವರ ಸನ್ನಿಧಾನ ಇರಬೇಕು. ಅನೇಕವಾಗಿ ನೋಡುವಾಗ ನಾವು ಕೂಡ ನಾವು ಮನೆಗೆ ಬರ್ತೀವಿ, ಮನೆಗೆ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ಅಡಿಗೆ ಮನೆಯಲ್ಲಿ ಇರ್ತಾರೆ, ಫ್ಯಾಮಿಲಿ ಫುಲ್ ಅಡಿಗೆ ಮನೆಯಲ್ಲಿ ಇರ್ತೀವಿ. ಅಡಿಗೆ ಮನೆಯಲ್ಲಿ ನೀವೆಲ್ಲ ಇದ್ದ ಮೇಲೆ ನಾವೆಲ್ಲಿ ಹಾಲಲ್ಲಿ ಕೂತ್ಕೊಂಡು ಯಾರಿಗೆ ಸುವಾರ್ತೆ ಸಾರೋಣ, ಯಾರಿಗೆ ವಾಕ್ಯವನ್ನ ಹೇಳೋಣ? ಅದಕ್ಕೋಸ್ಕರವಾಗಿ ನಮಗೆ ಅಡಿಗೆ ಪ್ರಾಮುಖ್ಯವಲ್ಲ, ಅಲ್ಲಿ ಪ್ರಾರ್ಥನೆ ನಡೆಯುವುದು ಪ್ರಾರಂಭಕ್ಕೆ, ದೇವರ ವಾಕ್ಯವನ್ನು ನೀವು ಕೇಳುವುದು ಪ್ರಾರಂಭಕ್ಕೆ. ಅದೇ ರೀತಿಯಲ್ಲಿ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಮಾರ್ತಳಿಗೆ, ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಹಲ್ಲೆಲೂಯಾ. ನಾವು ಚಿಂತೆಯಲ್ಲ ನೀಗಿದ್ದಯ್ಯ ಏಸಯ್ಯ ಅಂತ ಅನ್ಕೊಂಡು ಹಾಡ್ತೀವಿ, ಆದ್ರೆ ಯೇಸು ಸ್ವಾಮಿ ಸ್ವತಃ ಬಂದಿದ್ದಾರೆ, ಆದ್ರೂ ಕೂಡ ಮಾರ್ತಳು ಚಿಂತೆಯಲ್ಲಿದ್ದಾರೆ. ಈ ರೀತಿಯ ವಿಶ್ವಾಸಿಗಳು, ಸೇವಕರು ಇದ್ದಾರೆ. ಯೇಸು ಸ್ವಾಮಿ ತನ್ನ ಬಳಿ ಇದ್ರೂ ಕೂಡ ಚಿಂತೆಯಲ್ಲಿರುವಂತಹ ಗಲಿಬಿಲಿಯಲ್ಲಿರುವಂತಹ ಸೇವಕರಿದ್ದಾರೆ. ನೀನು ಗಲಿಬಿಲಿಯಲ್ಲಿರುವಂತ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಿಕೊಂಡು, ಯಾಕಂದ್ರೆ ಕೆಲವರು ಸೇವಕರು ಹೇಳ್ತಾರೆ ನಮಗೆ 5 ಕಡೆ ಸೇವೆ ಇದೆ, 5 ಚರ್ಚ್ ಇದೆ ಅಂತ ಅನ್ಕೊಂಡು. ಸರಿ, 5 ಕಡೆ ಚರ್ಚ್, ದೇವರಿಗೆ ಸ್ತೋತ್ರ. ಆದ್ರೆ ನಿನ್ನ 5 ಚರ್ಚ್ ಮಾಡೋದಕ್ಕೆ ದೇವರ ವಿಷನ್ ಇದೆಯಾ? ದೇವರ ದರ್ಶನವನ್ನು ಕೊಟ್ಟಿದ್ದಾನ? ನೀನು ಸುಮ್ಮನೆ ಬಿಸಿ ಆಗಿದೆಯಾ? ನೀನು 5 ಚರ್ಚ್ ಮಾಡಿದ್ಯಲ್ಲ, 5 ಚರ್ಚ್ ಮಾಡಿದ್ರೆ ನೀನು 5 ದಿವಸ, ವಾರದಲ್ಲಿ 5 ದಿವಸದಲ್ಲಿ ಅದನ್ನು ವಿಸಿಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಕಾರ್ಯ ಮಾಡ್ಬೇಕು. ನಿನ್ನ ಪರ್ಸನಲ್ ಪ್ರೇಯರ್ ಎಲ್ಲಿದೆ? ನಿನ್ನ ದೇವರ ಜೊತೆ ಕನೆಕ್ಷನ್ ಎಲ್ಲಿದೆ? ಯಾಕಂದ್ರೆ ಎಲಿಯನ್ಗೆ ಒಂದು ಮಾತು ಹೇಳ್ತಾರೆ, ಎಲಿಯನ್ ಪರ್ಸನಲ್ ಕನೆಕ್ಷನ್ ಕಟ್ ಆಗಿ ದೇವರ ಜೊತೆ. ಇವನು ಭೂಕಂಪದಲ್ಲಿ ದೇವರನ್ನ ಹುಡುಕ್ತಾ ಇದ್ದಾನೆ, ಇವನು ಗುಡುಗಿನಲ್ಲಿ ದೇವರನ್ನು ಹುಡುಕ್ತಾ ಇದ್ದಾನೆ, ಬಿರುಗಾಳಿಯ ಮಧ್ಯದಲ್ಲಿ ದೇವರನ್ನು ಹುಡುಕ್ತಾ. ಅಂದ್ರೆ ದೊಡ್ಡ ದೊಡ್ಡ ಸ್ವಸ್ಥತೆಯ ಕಾರ್ಯದಲ್ಲಿ, ದೊಡ್ಡ ದೊಡ್ಡ ಕೂಟಗಳಲ್ಲಿ ಸೇವಕರು ಹೋಗಿ ದೇವರನ್ನು ಹುಡುಕ್ತಾ ಇದ್ದಾರೆ. ಆದ್ರೆ ದೇವರು ನಿನ್ನನ್ನ ಸಂಧಿಸುವುದಕ್ಕೆ ಬರುವುದು ನೀನು ಮನೆಯಲ್ಲಿರುವಂತ ಆ 4 ಗೋಡೆಗಳ ಮಧ್ಯೆ ಮೊಣಕಾಲೂರುವಾಗ ಮಾತ್ರ. ಹಲ್ಲೆಲೂಯಾ. ನಾವು ದೇವರ ಕಾರ್ಯವನ್ನ ಮಾಡಲೇಬೇಕು, ಖಂಡಿತವಾಗಿ ಮಾಡಲೇಬೇಕು. ಆದ್ರೆ ದೇವರ ಜೊತೆ ಒಂದು ನಿಕಟವಾದ ಸಂಬಂಧ ನಮಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕ್ವಾಯರ್ ಟೀಮಿನಲ್ಲಿರುವಂತಹ ಕೀಬೋರ್ಡ್ ವಾದಿಸೋರಾಗಿರ್ಬೋದು, ಪ್ರೊಜೆಕ್ಟ್ ಹಾಕರ್ ಆಗಿರ್ಬೋದು, ಅಥವಾ ಡ್ರಮ್ಸ್ ಹೊಡೆಯೋರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಒಂದು ದೇವರ ಒಂದು ನಿಕಟವಾದ ಸಂಬಂಧ ಅಗತ್ಯವಿದೆ. ಹಲ್ಲೆಲೂಯಾ. ಯಾವಾಗ ನಿಮಗೆ ಒಬ್ಬರೇ ಒಂಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಇಲ್ಲ ಅಂತೀರೋ, ಆ ಒಂದು ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಡೇಂಜರಸ್ ಆಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ಯಾಕಂದ್ರೆ ನೀವು ತುಂಬಿಸಿಕೊಳ್ಳದೆ ಹೋದ್ರೆ ಹೊರಸೂಸಕ್ಕೆ ಆಗೋದಿಲ್ಲ. ಹೊರಸೂಸಕ್ಕಾಗದ್ರೆ ಇದೊಂದು ಸೈನ್ಸ್. ಇದು ಎಷ್ಟು ತುಂಬಿಸ್ತೀಯೋ, ನಾವು ಕಂಪ್ಯೂಟರ್ ಇದರಲ್ಲಿ ಸ್ಟ್ಯಾಕ್ ಅಂತ ಹೇಳ್ತೀವಿ, ಸ್ಟ್ಯಾಕ್ ತುಂಬಿದ್ರೆ ಮಾತ್ರ ಓವರ್ಫ್ಲೋ ಆಗೋದು ಅಲ್ವಾ? ತುಂಬಿದ್ರೆ ಮಾತ್ರ ಓವರ್ಫ್ಲೋ ಆಗೋದು. ಅದಕ್ಕೋಸ್ಕರವಾಗಿ ಆ ಓವರ್ಫ್ಲೋ ಆಗ್ಬೇಕಂದ್ರೆ ನೀನು ಒಂಟಿಯಾಗಿ ಹೋಗಿ ದೇವರ ಸನ್ನಿಧಿಯಲ್ಲಿ ಕುಳಿತು ನೀನು ಕೇಳ್ಕೋಬೇಕು. ನೀನು ಗ್ರೂಪ್ ಆಗಿ ಪ್ರಾರ್ಥನೆ ಮಾಡ್ತೀಯಲ್ಲ, ಅದರಲ್ಲಿ ನಿನ್ನ ಉಜ್ಜೀವನ ಏನೂ ಆಗೋದಿಲ್ಲ, ಸಭೆಯ ಉಜ್ಜೀವನ ಆಗುತ್ತೆ. ಸಭೆಯಲ್ಲಿ ಬರುವಂತ ಸಾರ್ವತ್ರಿಕವಾದ ಉಜ್ಜೀವನ ಆಗುತ್ತೆ. ನಿನ್ನ ಉಜ್ಜೀವನ ನೀನು ತೆರೆದ ಹೃದಯದಿಂದ ದೇವರ ಬಳಿ ಮಾತನಾಡಬೇಕಾದ್ರೆ ನೀನು ಒಂಟಿಯಾಗಿ ದೇವರ ಸರಿ ಗಲಿಬಿಲಿಗೊಳಗಾಗ ಮಾರ್ತಳ ರೀತಿಯಲ್ಲಿ ಗಲಿಬಿಲಿಗೆ ಗೊಂದಲಕ್ಕೆ ಒಳಗಾಗ್ಬಿಡ್ರಿ. ಮುಂದೆ ಹೋಗೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31ರಿಂದ 32 ವಚನಗಳು. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31ರಿಂದ 32 ವಚನಗಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಶಿಷ್ಯರು ಎಲ್ಲರೂ ಕೂಡ ಯೇಸು ಕ್ರಿಸ್ತರು ಪದೇ ಏನನ್ನ ಹೇಳ್ತಾ ಇದ್ದಾರೆ? ನಾನು ಶಿಲುಬೆಯಲ್ಲಿ ಸಾಯಲಿಕ್ಕಿದ್ದೇನೆ, ನಾನು ಈ ಲೋಕಕ್ಕೋಸ್ಕರ ಪ್ರಾಣವನ್ನು ರಕ್ತವನ್ನು ಸುರಿಸಲಿಕ್ಕಿದ್ದೇನೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ತಲೇ ಇದ್ದಾನೆ. ಆದ್ರೆ
ಮುಂದಿನ ಪರಿಸ್ಥಿತಿ ಏನು ಅನ್ನೋದನ್ನ ಶಿಷ್ಯರು ಅಲ್ಲಿ ತನಕ ಆಲೋಚನೆ ಮಾಡಿಲ್ಲ. ಯಾವಾಗ ಆಲೋಚನೆ ಮಾಡ್ತಾರೆ? ಅದನ್ನು ಸತ್ತು ಹೋದ ನಂತರ ಪೇತ್ರ ಆಲೋಚನೆ ಮಾಡ್ತಾನೆ, ನನಗಿನ್ನು ದೇವರ ಒದಗಿಸುವಿಕೆ ಇಲ್ಲ, ದೇವರ ರೊಟ್ಟಿ ಮೀನು ಕೊಡಲ್ಲ, ನಾನು ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಕರ್ತನು ಮುಂದೆ ಏನ್ ನಡೆಯುತ್ತೆ ಅಂತ ಅನ್ಕೊಂಡು ದೇವರು ಸೀಮೋನನಿಗೆ, ಯಾರು ಸಭೆಯ ಒಂದು ಸ್ತಂಭವಾಗಿರುವಂತ, ಸಭೆಯ ಚುಕ್ಕಾಣಿಯನ್ನ ಹಿಡಿದುಕೊಂಡಿರುವಂತ ಆ ಪೇತ್ರನಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಕರೆಯುವುದನ್ನು ನಾವು ಗಮನಿಸುತ್ತೇವೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸೈತಾನನು ನಿನ್ನ ವಿರುದ್ಧವಾಗಿ ಇಂಥ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದು ಒಂದು ಕಡೆ ಪ್ರವಾದನೆ, ಅದೇ ರೀತಿಯಲ್ಲಿ ದೇವರು ಮುಂದಾಗಿ ಒಬ್ಬನಿಗೆ ಈ ರೀತಿಯ ಅಪಾಯ ನಿನಗಿದೆ ಅಂತ ಅನ್ಕೊಂಡು ತಿಳಿಸ್ಕೊಡ್ತಾ ಇದ್ದಾನೆ. ಈ ರೀತಿಯ ಸಮಸ್ಯೆ ನಿನಗೆ ಬರುತ್ತೆ ಅಂತ ಅನ್ಕೊಂಡು ಯೇಸು ಸ್ವಾಮಿ ಪ್ರವಾದನೆ ರೂಪಕವಾಗಿ ಹೇಳ್ತಾ ಇದ್ದಾರೆ. ಸೀಮೋನನೇ ನೋಡು, ಸೈತಾನನ ಕಾನ್ವರ್ಸೇಷನ್ ನನ್ನ ಜೊತೆ ನಡೆದಿದೆ, ಅದು ನಿನಗೆ ಕಾಣ್ತಾ ಇಲ್ಲ. ನಾನು ಅವನಿಂದ ಈ ರೀತಿ ನನಗೆ ಕೇಳ್ಕೊಂಡ, ನೀನು ಬಹಳ ನಿನ್ನ ಶಿಷ್ಯರ ವಿಚಾರವಾಗಿ ನೀನು ವಹಿಸ್ಕೊಂಡು ಬರ್ತಿದ್ಯಲ್ಲ, ಈಗ ನೀನು ಶಿಷ್ಯರ ಮೇಲೆ ಸುತ್ತಲೇ ಇರುವಂತ ಬೇಲಿಯನ್ನು ತೆಗಿ, ಅವರನ್ನು ಗೋಧಿಯಂತೆ ಒನೆಯೋದಕ್ಕೆ ನನಗೆ ಅವಕಾಶ ಕೊಡುವೆಂದು ಅಪ್ಪಣೆಯನ್ನು ಕೇಳಿಕೊಂಡು ಹೇಳುವಾಗ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ಅಲ್ಲಿ ಗಮನಿಸಬೇಕು. ದೇವರು ಅಪ್ಪಣೆ ಕೊಟ್ಟಿಲ್ಲ ಎಂದು ಹೇಳಿಲ್ಲ, ಆತನು ಏನನ್ನು ಹೇಳ್ತಾ ಇದ್ದಾನೆ? ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಹಾಗಾದ್ರೆ ಶೋಧನೆ ಕೆಲವು ಬಾರಿ ದೇವರ ಪರ್ಮಿಷನ್ ಇದ್ದೇ ಕೆಲವು ಸರಿ ನಮಗೆ ಬರುತ್ತೆ. ಯಾಕೆಂದ್ರೆ ನೀನು ಯಾವ ಕಾಳು ಅಂತ ಗೊತ್ತಾಗಬೇಕಲ್ಲ. ಚೀಲದಲ್ಲಿ ಬೀಜವನ್ನ ಇಟ್ಟಿದ್ದೀವಿ, ನಾವು ಬೀಜವನ್ನ ಇದು ಉಳುಮೆ ಮಾಡೋದಕ್ಕೆ ಇರ್ತೀವಿ. ಆ ಒಳಗಡೆ ಇರುವ ಕಾಳು ಗಟ್ಟಿನ ಅಥವಾ ಹೋಕರ ಅನ್ನುವ ರೀತಿಯಲ್ಲಿ ನಮಗೆ ಗೊತ್ತಾಗಬೇಕು. ರೈತರಿಗೆ ಅದನ್ನು ನೋಡಿದ ಕೂಡಲೇ ಗೊತ್ತಾಗಲ್ಲ, ಬಿತ್ತಿ ಅದು ಮೇಲೆ ಬಂದಾಗಲೇ ಗೊತ್ತಾಗೋದು, ಭೂಮಿಯಲ್ಲಿ ಸತ್ತಾಗಲೇ ಗೊತ್ತಾಗೋದು. ಅದೇ ರೀತಿಯಲ್ಲಿ ನಮಗೆ ಶೋಧನೆ ಬಂದಾಗಲೇ ನೀನು ಯಾವ ವಿಶ್ವಾಸಿ, ನೀನು ಯಾವ ಸೇವಕ, ಎಷ್ಟು ಗಟ್ಟಿ ಇದೆಯಾ, ಕಷ್ಟ ಬಂದಾಗ ನೀನು ಯೇಸುವಿಗೋಸ್ಕರ ಹೇಗೆ ನಿಲ್ತೀಯ ಅನ್ನೋದು ನಮಗೆ ಶೋಧನೆ ಬಂದಾಗಲೇ ನಮಗೆ ಗೊತ್ತಾಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ, ಯೇಸುವಿನ ಬಾಯಲ್ಲಿ ಬಂದಿರುವಂತ ಈ ವಾಕ್ಯ ಪೇತ್ರನಿಗೆ ಕನ್ನಡಿ ಆಗಿದೆ ಪ್ರೇರೆ. ಹಲ್ಲೆಲೂಯಾ. ಪೇತ್ರನು ಅದೇ ಒಂದು ವಿಚಾರವನ್ನು ಗಮನಿಸಿ ನೋಡ್ರಿ. ಕೈಯನ್ನ ನಾವು ಕಣ್ಣಲ್ಲೇ ನೋಡ್ತೇವೆ, ಕಾಲನ್ನ ನಾವು ಕಣ್ಣಲ್ಲೇ ನೋಡ್ತೇವೆ, ಅಥವಾ ನಮ್ಮ ಹೊಟ್ಟೆಯನ್ನು ನಾವು ಕಣ್ಣಲ್ಲೇ ನೋಡ್ತೇವೆ. ಬೆನ್ನಿನ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ, ಆದರೆ ನಮ್ಮ ಮುಖವನ್ನ ಕನ್ನಡಿಯಲ್ಲೇ ನೋಡಿ ಹೀಗಿದೆ ಅಂತ ಅನ್ಕೊಂಡು ನೋಡ್ತೇವೆ. ಹಲ್ಲೆಲೂಯಾ. ಇಲ್ಲಂದ್ರೆ ಬೇರೆಯವ್ರು ಯಾರಾದ್ರೂ ಹೇಳಬೇಕು, ನನ್ನ ಮುಖ ಸರಿ ಇದೆಯಾ ಅಂತ ಅನ್ಕೊಂಡು ಕೇಳಿದಾಗ, ಓ ಸರಿ ಇದೆ, ಒಂಚೂರು ಹಂಗಿದೆ, ಅದು ಕೂಡ ಕರೆಕ್ಟ್ ಆದ ಒಪಿನಿಯನ್ ಅವ್ರು ಹೇಳೋದಿಲ್ಲ. ಯಾಕಂದ್ರೆ ನನಗೆ ಬೇಸರ ಆಗುತ್ತೋ ನೋವಾಗುತ್ತೋ ಅದು ಎರಡೇ ಇರುತ್ತೆ. ನಾನು ಪೂರ್ಣ ಮನಸ್ಸಿನಲ್ಲಿ ತೆಗೆದುಕೊಳ್ಳೋನಾದ್ರೆ ಇಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂತ ಅನ್ಕೊಂಡು ಹೇಳ್ತೀವಿ, ಚೆನ್ನಾಗಿದೆ ಅಂತ ಅನ್ಕೊಂಡು ಹೇಳಿದ್ರೆ ಅದ್ರ ಬಹಳ ಒಂದು ವಿಚಾರ ಇದೆ ಅಂತ ಅಂತೀವಿ. ಅದಕ್ಕೋಸ್ಕರವಾಗಿ ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾವು ಏನು ಅನ್ಕೊಂಡು ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಕನ್ನಡಿ ಆಗಿದೆ. ಇಲ್ಲಿ ಪೇತ್ರನಿಗೆ ಇಲ್ಲಿ ದೇವರು ಈ ಕರ್ತನೆ ಹೇಳ್ತಾ ಇದ್ದಾನೆ, ಮುಂದೆ ಬರುವಂತ ಅಪಾಯವನ್ನ ತಿಳಿಸ್ತಾ ಇದ್ದಾನೆ. ಆದ್ರೆ ಪೇತ್ರನು ಅದಕ್ಕೆ ಯಾವುದೇ ಸಿದ್ಧತೆಯನ್ನ ಮಾಡಲಿಲ್ಲ. ಯಾಕಂದ್ರೆ ಅದರ ನಂತರ ಅದನ್ನ ಎಲ್ಲಾದ್ರೂ ಕೂಡ ನೀವು ಓದಿದ್ದೀರಾ. ಪೇತ್ರನು ಆ ಮಾತನ್ನ ಕೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿದ್ದನು. ಪೇತ್ರನು ಆ ಮಾತನ್ನ ಕೇಳಿ ಯೇಸು ಸ್ವಾಮಿ ಗೆಸ್ಸಮನೆಗೆ ಹೋದಾಗ ಆ ಗೆಸ್ಸಮನೆಯಲ್ಲಿ ಪೇತ್ರನು ಯೇಸು ಸ್ವಾಮಿ ಮಾಡಿದ ರೀತಿಯಲ್ಲಿ ಪೇತ್ರನೂ ಮಾಡಿದನು ಅನ್ನೋದನ್ನ ಎಂದೂ ನೋಡಿಲ್ಲ. ಯಾಕಂದ್ರೆ ಪೇತ್ರನಲ್ಲಿ ಸಿದ್ಧತೆ ಮಾಡಲಿಲ್ಲ. ನಾವು ಅಂತ ದಡ್ಡರಾಗಬಾರದು. ಸೇವಕರಲ್ಲಿ ನಿಮಗೆ ಸಿಕ್ಕಾಗ ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಆಲೋಚನೆ ಮಾಡಿ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು. ಏನ್ ಮಾಡಬೇಕು? ಈಗಲೇ ಹೋಗಿ, ಈ ಕ್ಷಣದಲ್ಲೇ ಹೋಗಿ ಮೊಣಕಾಲೂರಿ, ಕರ್ತನೆ ನನ್ನನ್ನು ಕ್ಷಮಿಸು, ನನ್ನನ್ನು ಬದಲಾಯಿಸು, ನನ್ನನ್ನು ಮಾರ್ಪಡಿಸು, ನಾನು ನಿನ್ನಗೋಸ್ಕರ ಜೀವಿಸಬೇಕು. ನಾನು ಪೇತ್ರನು ಮಾಡಿದ ರೀತಿಯಲ್ಲಿ ಮಾಡಕೂಡದು. ನಾನು ನಿನ್ನ ಜೊತೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಬೇಕು. ಸೈತಾನನ ಯಾವುದೇ ಶೋಧನೆಯಿಂದ ನಿನ್ನಿಂದ ನನ್ನನ್ನು ಕಸಿಕೊಳ್ಳೋದಕ್ಕೆ ಆಗಲೇಬಾರದು ಅನ್ನೋದನ್ನ ಯಾವಾಗ ನಾವು ನಿರ್ಧಾರ ಮಾಡ್ತೇವೆ, ಕರ್ತನ ದೊಡ್ಡ ಕಾರ್ಯವನ್ನ ಮಾಡುವಾತನಾಗಿದ್ದಾನೆ ಮತ್ತು ಆತನ ಚಿತ್ತ ಪ್ರಕಾರವಾಗಿ ನಡೆಯುವವರಾಗಿದೆ. ಬೇಗವಾಗಿ ಇನ್ನೆರಡು ವಿಚಾರಗಳಿದ್ದಾವೆ. ಕರ್ತನ ಸರಿ ಪ್ರಾರ್ಥನೆ ಆದ ನಂತರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯ 9:4 ವಚನ. ಅಪೊಸ್ತಲ ಕೃತ್ಯ 9:4 ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅಲ್ಲಿ ಕ್ರಿಸ್ತ ವಿರೋಧಿಯಾಗಿರುವಂತ ಪೌಲನನ್ನ, ಅಂದ್ರೆ ಆತನ ಸೌಲನಾಗಿದ್ದಾಗ ದೇವರು ಏನನ್ನ ಕರೀತಾ ಇದ್ದಾರೆ? ಅವನ ನೆಲಕ್ಕೆ ಬಿದ್ದು, ಅಂದ್ರೆ ಒಂದು ಬೆಳಕು, ದೊಡ್ಡ ಬೆಳಕು ಸೌಲನ ಮೇಲೆ ಬೀಳ್ತಾ ಇದೆ. ಅವಾಗ ಯೇಸು ಅವನ ಜೊತೆ ಮಾತಾಡಿದ, ಸೌಲನೇ
ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನ ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನಮಾನದಲ್ಲಿ ನಾವು ಹಿಂಸೆ ವಿಚಾರ ಬಂದಾಗ ಎರಡು ರೀತಿಯ ಗುಂಪುಗಳು ನಮಗೆ ಹಿಂಸೆಗೆ ಕಾರಣಕರ್ತರಾಗ್ತವೆ. ಒಂದು, ಸಭೆಯ ಒಳಗಡೆ ಇರುವಂತಹ ವಿಶ್ವಾಸಿಗಳಾಗಿರ್ಬೋದು, ಅವರು ಕೂಡ ಅನೇಕ ಬಾರಿ ತಮಗೆ ತಪ್ಪನ್ನ ಎಚ್ಚರಿಸುವಾಗ ಅಥವಾ ತಮ್ಮ ವಿರುದ್ಧವಾಗಿ ಏನಾದರೂ ನಡೆದಾಗ ಅವರು ಕೂಡ ಸಭೆಗೆ ಅಥವಾ ಕ್ರಿಸ್ತನ ದೇಹಕ್ಕೆ ಹಿಂಸೆ ಕೊಡುವವರಾಗಿದ್ದಾರೆ. ಎರಡನೇದಾಗಿ ನಮಗೆ ಗೊತ್ತಿದೆ, ಕ್ರಿಸ್ತನನ್ನ ಬಲ್ಲವರಲ್ಲದವರು ಯಾರಿದಾರೋ ಅವರು ಕೂಡ ಕ್ರಿಸ್ತನನ್ನ ಸರಿಯಾಗಿ ತಿಳಿದುಕೊಳ್ಳ ತನ್ನ ಸ್ವಂತ ದೇವರನ್ನು ತಿಳಿದುಕೊಳ್ಳದೆ ಹಿಂಸೆ ಕೊಡುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ಕಾನೂನು ಕಾಯ್ದೆಗಳು ಕೂಡ ಯಾರಿದ್ದಾರೆ ಅವರು ಕೂಡ ಹಿಂಸೆಯನ್ನು ಕೊಡುವವರಾಗಿದ್ದಾರೆ. ಯಾಕೆಂದ್ರೆ ಇಕ್ಕಟ್ಟನ್ನ ತಂದು ಹೊಸ ಕಾನೂನುಗಳನ್ನ, ಅನುಚಿತವಾದ ಕಾನೂನುಗಳನ್ನು ತಂದು ಸೇವಕರ ಮೇಲೆ, ವಿಶ್ವಾಸಿಗಳ ಮೇಲೆ ಸಮಸ್ಯೆಯನ್ನು ತರುವುದು. ಇವತ್ತಿನ ದಿವಸ ಬೇರೆ ಯೇಸುವಿನ ನಾಮದಲ್ಲಿ ಆ ಹಿಂಸೆ ಕೊಡುವಂತಹ ವ್ಯಕ್ತಿಗಳನ್ನ ದೇವರು ಕರೀತಿದ್ದಾರೆ. ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಇವತ್ತಿನ ಹೆಸರಿಡಿದು ಒಬ್ಬ ಅಧಿಕಾರಿಗಳನ್ನ ಕರೀತಾ ಇದ್ದಾರೆ. ಇವತ್ತಿನ ದಿವಸ ಹೆಸರಿಡಿದು ಆ ವಿಶ್ವಾಸಿಯನ್ನ ಕರೀತಾ ಇದ್ದಾರೆ. ಹೆಸರಿಡಿದು ಆ ಸೇವಕರನ್ನ ಕರೀತಾ ಇದ್ದಾರೆ. ನೀನು ಯಾಕೆ ಹಿಂಸೆ ಪಡಿಸ್ತಾ ಇದೀಯಾ? ನೀನು ಹಿಂಸೆ ಪಡಿಸುವಂತ ಯೇಸುವೇ ನಾನು. ಹಲ್ಲೆಲೂಯ. ನೀನು ಸಭೆಯನ್ನು ಹಿಂಸೆ ಪಡಿಸ್ತಾ ಇಲ್ಲ, ಈ ಲೋಕಕ್ಕೆ ರಕ್ತವನ್ನ ಕೊಟ್ಟಿರುವಂತ ಯೇಸುವನ್ನ ನೀನು ಹಿಂಸೆ ಪಡಿಸ್ತಾ ಇದೆಯಾ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ ಪ್ರಿಯರೇ. ಯಾವಾಗ ಕೆಲವು ನಿರ್ಧಾರಗಳ ವಿಚಾರವಾಗಿ ನಮಗೆ ಗೊಂದಲ ಉಂಟಾಗ್ತದೋ ನಾವು ನೇರವಾಗಿ ದೇವರ ಮುಂದೆ ಬಂದು, ದೇವರೇ ನೀನು ಅವರಿಗೆ ಆಲೋಚನೆ ಕೊಡು, ನಿನ್ನ ಚಿತ್ತವನ್ನ ಗೋಚರಪಡಿಸು. ಯಾಕಂದ್ರೆ ನೋಡಿ, ಒಂದು ಮಾತಿದೆ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಹೇಳ್ತೀವಿ. ಪಾಪ ಅವ್ರು ಮಾಡ್ತಾರೆ, ನಾವು ಮಾತಾಡಿ 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 ನಮ್ಗೆ ನಾವು ಪಾಪವನ್ನ ಕಟ್ಕೊಳ್ತೇವೆ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚು ಮಾತಾಡದೆ ದೇವರ ಸನ್ನಿಧಿ ಎಲ್ಲವನ್ನ ಒಪ್ಪಿಸಿಕೊಂಡ್ರೆ ದೇವರ ಎಲ್ಲವನ್ನ ಮಾಡುವ ಚೆನ್ನಾಗಿದೆ. ಮುಂದೆ ಹೋಗೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇಷ್ಟೆಲ್ಲ ಕರ್ತನು ಈ ವಿಚಾರವಾಗಿ ಎಲ್ಲರನ್ನು ಕೂಡ, ಈ 7 ಜನರಲ್ಲಿ ಕೂಡ ದೇವರು ಇವರನ್ನ 2 ಬಾರಿ ಕರೆದರು. ಒಂದೊಂದು ಇಂಟೆನ್ಷನ್ ಅಲ್ಲಿ ಕರೆದರು. ಆದ್ರೆ ಒಂದು ಇಂಟೆನ್ಷನ್ ಅಲ್ಲಿ ಕರ್ತನಾದ ಯೇಸು ತನ್ನ ತಂದೆಯನ್ನ 2 ಬಾರಿ ಕರೆಯೋದನ್ನ ನಾವು ಗಮನಿಸುತ್ತೇವೆ. ಹಲ್ಲೆಲೂಯ. ಈ ಒಂದು ವಾಕ್ಯವನ್ನ ಕರೆಕ್ಟ್ ಆಗಿ ಓದಬೇಕಾದ್ರೆ ಅದ್ರ ಆ ಒಂದು ವಾಕ್ಯ ಯೇಸು ಕ್ರಿಸ್ತನ ಹೇಳ್ತಾನೆ ಅಂದ್ರೆ ಅದರ ಒಳಗಡೆ ಇರುವಂತ ಫೀಲಿಂಗ್ ಅನ್ನ ಗಮನಿಸಬೇಕಾದ್ರೆ ಕೀರ್ತನೆ 22ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಕೀರ್ತನೆ 22ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 22ನೇ ಅಧ್ಯಾಯ 1ನೇ ವಚನ. ಅಲ್ಲಿ ನೋಡಿ, ಸೇಮ್ ವರ್ಡ್ ಕೀರ್ತನೆಗಾರನ ಬರುತ್ತಿದ್ದಾನೆ. ಅದೇ ರೀತಿಯಲ್ಲಿ ಆ ಒಳಗಡೆ ಯೇಸು ಕ್ರಿಸ್ತನ ಒಳಗಡೆ ಫೀಲಿಂಗ್ ಅನ್ನ ನೆಕ್ಸ್ಟ್ ಲೈನ್ ಅನ್ನು ಬರೆದಿದ್ದಾನೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಹಲ್ಲೆಲೂಯ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿದ್ದೇವೆ. ಯೇಸು ಕ್ರಿಸ್ತನು ತಂದೆಯ ಜೊತೆ ಹೇಗಿದ್ರು ಗೊತ್ತಾ? ತಂದೆ ಬೇರೆ ಅಲ್ಲ, ಯೇಸು ಬೇರೆ. ತಂದೆ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಪರಿಶುದ್ಧಾತ್ಮನ ಬೇರೆ ಅಲ್ಲ. ಈ ರೀತಿಯಲ್ಲಿ ಆತನ ಪರಲೋಕದಲ್ಲಿದ್ದೀನಿ. ಮನುಷ್ಯಾಧಾರಿಯಾಗಿ ಮರಿಯಳ ಹೊಟ್ಟೆಗೆ ದೇವರ ಆತ್ಮನ ಮುಖಾಂತರವಾಗಿ ಯೇಸು ಕ್ರಿಸ್ತನು ಜನನವನ್ನ ಹೊಂದಿದಾಗ ಇಲ್ಲಿ ತಂದೆ ಮತ್ತು ಯೇಸು ಕ್ರಿಸ್ತರ ಮಧ್ಯದಲ್ಲಿ ಒಂದು ಗ್ಯಾಪ್ ಆಯ್ತು. ಆ ಗ್ಯಾಪ್ ಯಾಕಾಯ್ತು ಅಂತಂದ್ರೆ ನಮ್ಮ ನಿಮಿತ್ತವಾಗಿ. ಹಲ್ಲೆಲೂಯ. ನಮ್ಮನ್ನ ಕಾಪಾಡೋದಕ್ಕೋಸ್ಕರವಾಗಿ ಇಲ್ಲಿ ಒಂದು ಅಂತರ ಉಂಟಾಯಿತು. ಒಂದು ಕ್ಷಣದಲ್ಲಂತೂ ತಂದೆ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾನೆ ಅಂದುಕೊಂಡು ಯೇಸುವಿಗೆ ಗೊತ್ತಾದಾಗ ತನ್ನ ಮಕ್ಕಳಾದ ಈ ಲೋಕದಲ್ಲಿ ತಾನು ಸೃಷ್ಟಿ ಮಾಡಿದಂತ ಮಕ್ಕಳಿಗೋಸ್ಕರ ತಾನು ತಂದೆಯಿಂದ ದೂರವಾದನು, ತಂದೆ ಮಗನಿಂದ ದೂರವಾದನು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಹಲ್ಲೆಲೂಯ. ಆತನು ಕೈ ಬಿಡಲ್ಪಟ್ಟಿದ್ದು ನಮಗೋಸ್ಕರವಾಗಿದೆ. ಹಲ್ಲೆಲೂಯ. ಆತನು ತಂದೆಯಿಂದ ದೂರವಾಗಿದ್ದು ನಮಗೋಸ್ಕರವಾಗಿದೆ. ಆತನು ಒಂಟಿಯಾಗಿದ್ದು ನಮಗೋಸ್ಕರವಾಗಿದೆ. ಶಿಲುಬೆಯಲ್ಲಿ ಪಾಡಪಟ್ಟಿದ್ದು ನಮಗೋಸ್ಕರವಾಗಿದೆ. ಆ ಒಂದು ಗೊಲ್ಗೊಥಾ ಬೆಟ್ಟದಲ್ಲಿ ಆತನ ತಂದೆಯಿಂದ ದೂರವಾಗದೆ ಕೈ ಬಿಡಲ್ಪಡದೆ ಹೋಗಿದ್ದಿದ್ರೆ ಇವತ್ತಿನ ದಿವಸ ನಾವು ಆಲಯದಲ್ಲಿ ಕುತ್ಕೊಂಡು ಬೇರೆ ಯೇಸುವಿನ ವಿಚಾರವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಪ್ರವಾದಿಯಾದ ಯೆಶಾಯನು 45ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಪ್ರವಾದಿಯಾದ ಯೆಶಾಯನು ಈ ರೀತಿಯಲ್ಲಿ ಹೇಳ್ತಾನೆ, 45ನೇ ಅಧ್ಯಾಯ 3ನೇ ವಚನ, ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು
ಇಸ್ರೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿ ನೋಡಿ ಪ್ರಿಯರೇ, ಈ 8 ಜನರು ಕೂಡ ಏನು ದೇವರ ಜೊತೆ ಈ ಒಂದು ಕನೆಕ್ಷನ್ ಅನ್ನ ಆಯ್ತೋ, ಅವರಿಗೆ ಸುಮ್ಮನೆ ಸಿಕ್ಕಿರುವಂತ ಯಾವುದೋ ಒಂದು ಚಿಕ್ಕ ವಸ್ತಲ್ಲ, ಅವರಿಗೆ ಸಿಕ್ಕಿರೋದು ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿ. ಹಲ್ಲೆಲೂಯಾ. ಮರೆ ಮಾಡಿದ ನಿಕ್ಷೇಪ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ನಮಗೆ ಮರೆ ಮಾಡಿದ ನಿಕ್ಷೇಪ ಯಾವುದೇ ನೋಡುವಾಗ ಅದೇ ಯೇಸುವಾಗಿದೆ. ಹಲ್ಲೆಲೂಯಾ. ನನ್ನ ನಿಕ್ಷೇಪ ನೀನಾದೆ ಕರ್ತನೇ. ಹಲ್ಲೆಲೂಯಾ. ನನ್ನ ಹೃದಯವು ನಿನ್ನದೇ ಆಗಿದೆ. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ವಾಗ್ದಾನವಾಗಿ ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ ರಜ, ನೀನು ಕರ್ತನೆ ಯಾರ್ಯಾರನ್ನ 2 ಬಾರಿ ಕರೆದಿದೆಯೋ ಕರ್ತನೆ, ಅವರ ವಿಚಾರದಲ್ಲಿ ಕರ್ತನೆ ಒಂದು ದೊಡ್ಡ ಕಾರ್ಯಗಳನ್ನ ಮಾಡಿದೀಯ, ಒಂದು ದೊಡ್ಡ ಯೋಜನೆಯನ್ನು ಅವರಿಗೆ ಕೊಟ್ಟಿದೀಯ, ಅವರನ್ನು ನೀನು ಧೈರ್ಯ ಪಡಿಸಿದೀಯ, ಎಲ್ಲ ಭಯವನ್ನು ಅವರಿಂದ ತೆಗೆದು ಹಾಕಿದೀಯ ಕರ್ತನೆ. ಅವರಿಗೆ ಕರ್ತನೆ ನೀನು ಸ್ವಾಮಿ ಗೊಂದಲವನ್ನ ತೆಗೆದಿದ್ದೀಯ, ಗಲಿಬಿಲಿಯನ್ನ ತೆಗೆದಿದ್ದೀಯ. ನೀನು ಕೂಡ ಸ್ವತಃ ಸ್ವಾಮಿ ನಮಗೋಸ್ಕರವಾಗಿ ನಿನ್ನ ತಂದೆಯಿಂದ ದೂರವಾಗಿ ನನ್ನ ದೇವರೇ ಎಂದು ಕರೆದಿದೆ ಕರ್ತನೆ. ಆ ವಾಕ್ಯಗಳನ್ನು ನೋಡುವಾಗ ಇವತ್ತಿನ ದಿವಸ ನಮಗೊಂದು ಆಸೆ ಸ್ವಾಮಿ, ನಮ್ಮನ್ನು ಕೂಡ ನೀನು ಹಾಗೆ ಕರೆಯುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ಕೂಡ ಹಾಗೆ ನೀನು ಕರೆಯುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಜೊತೆ ಈ ರೀತಿಯ ನಿಕಟವಾದ ಸಂಬಂಧವನ್ನ ಬೆಳೆಸಿಕೊಳ್ಳುವುದಕ್ಕೆ ನಮಗೆ ಸಹಾಯಸ್ತವನ್ನ ಚಾಚು. ನಮ್ಮ ವಿರುದ್ಧವಾಗಿ ಹೋರಾಡುವಂತ, ಈ ನಿಕಟವಾದ ಸಂಬಂಧವನ್ನು ಹೊಂದದೆ ನಮ್ಮನ್ನು ತಡೆ ಹಿಡಿಯುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ದಾನ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ, ಜೀವ ಉಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಕರ್ತನ